ನಂಜನಗೂಡು ತಾಲೂಕು ಹೆಡತಲೆ ಗ್ರಾಮದಲ್ಲಿ ಟಿಎಸ್ಪಿ ಅನುದಾನದ ಅಡಿಯಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಬೀದಿಯಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣರಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು. ನಂತರ ಮಾತನಾಡಿದ ಅವರು, ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿದೆ. ಈಗಾಗಲೇ ಸುಮಾರು 1 ಕೋಟಿಗಿಂತ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ. ಮುಂದುವರೆದು ಇಂದು ಸುಮಾರು 50 ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಲಾಗಿದೆ. ಹಾಗೆಯೇ ಗ್ರಾಮದಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟನೆ ಮಾಡಲಾಗಿದೆ ಎಂದರು. ಬೀದಿಗಳ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ ಎರಡು ಕಡೆ ಡ್ರೈನೇಜು ಮತ್ತು ಚರಂಡಿ ಆಗಬೇಕಾಗಿದೆ, ಡ್ರೈನೇಜು ಮತ್ತು ರಸ್ತೆ ಕೂಡ ಆಗಬೇಕಾಗಿದೆ. ಜೊತೆಗೆ ಉಪ್ಪಾರ ಬಡಾವಣೆಯಲ್ಲಿ ಕೂಡ ಅಲ್ಲೂ ರಸ್ತೆಗಳಾಗಬೇಕಾಗಿದೆ, ಚರಂಡಿ ಆಗಬೇಕಾಗಿದೆ. ಹೊಸ ಬಡಾವಣೆ ಅಲ್ಲೂ ಕೂಡ ಆಗಬೇಕಾಗಿದೆ. ಅದರಿಂದ ತಾವೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದೀರಾ, ಅದನ್ನು ಕೂಡ ಹಂತವಾಗಿ ನಾವು ಮಾಡಿಕೊಡ್ತೇವೆ. ಜೊತೆಗೆ ವಿಶೇಷವಾಗಿ ಇಲ್ಲಿರುವಂತಹ ಒಂದು ಏನು ಬೈಪಾಸ್ ಮಾಡಿಕೊಡ್ಬೇಕು ಅಂತ ಸಾಕಷ್ಟು ದಿನಗಳ ಒಂದು ಬೇಡಿಕೆ ಇತ್ತು. ಅದನ್ನು ಕೂಡ ಈಗಾಗಲೇ DPR ತಯಾರಾಗಿದೆ. ಈಗಾಗಲೇ ಅದು ಕೂಡ ಜಾರಕಿಹೊಳಿ ಸಾಹೇಬ್ರ ಗಮನಕ್ಕಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜೊತೆಗೆ ಸಮುದಾಯ ಭವನ ಹಿಂದೆಯಿಂದನೂ ಕೂಡ ನಮ್ಮ ಎಸ್ ಸಿ ಬಸವರಾಜರವರು ಅವರು ಕೂಡ ಇಲ್ಲಿ ZP ಮೆಂಬರ್ ಆಗಿದ್ದನ್ನು ಕೂಡ ಇಲ್ಲಿ ಕೇಳ್ತಾ ಇದ್ರು, ಒಂದು ಉತ್ತಮವಾದಂಥ ಸಮುದಾಯ ಭವನವನ್ನು ಇಲ್ಲಿ ಮಾಡಿಕೊಡ್ಬೇಕು ಅಂತ. ಜಾಗ ಈಗಾಗಲೇ ಹೇಳಿದ್ದಾರೆ, ಜಾಗ ಸ್ಟ್ಯಾಚು ಹಿಂಭಾಗದ 1 ಎಕರೆ ಜಾಗ ಇದೆ ಅಂತ ಹೇಳ್ತಿದ್ದಾರೆ. ಅಸೆಸ್ಮೆಂಟ್ ಕೊಟ್ಟರೆ ಖಂಡಿತವಾಗಿಯೂ ಭವನಕ್ಕೂ ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಇಲ್ಲಿಗೆ ಒಂದು ಬ್ಯಾಂಕ್ ಬೇಕು ಅಂತ ಆಗಾಗೆಲ್ಲೂ ಕೂಡ ಕೇಳ್ತಾ ಇರ್ತೀರಾ, ನ್ಯಾಷನಲೈಸ್ ಬ್ಯಾಂಕ್ ಒಂದು ಬೇಕು ಅಂತ. ವಾಟೆಡ್ ಬ್ಯಾಂಕು ಕೇಳ್ತಿರಲ್ಲ, ಬ್ಯಾಂಕು ಬೇಕು ಅಂತ ಕೇಳ್ತೀರಾ. ಖಂಡಿತವಾಗಿಯೂ ಬ್ಯಾಂಕ್ ಅವ್ರ ಹತ್ರ ಕೂಡ ನಾನು ಮಾತನಾಡ್ತೀನಿ. ಗ್ರಾಮದ ಅಭಿವೃದ್ಧಿ ಹಂತ ಹಂತವಾಗಿ ಮಾಡಲಾಗುವುದು. ನಿಮ್ಮ ಸಹಕಾರ ಇದಕ್ಕೆ ಅಗತ್ಯವಿದ್ದು ಗ್ರಾಮದಲ್ಲಿ ಬೈಪಾಸ್ ರಸ್ತೆ ಅಭಿವೃದ್ಧಿಗೆ DPR ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗತಗೊಳಿಸಲಾಗುವುದು. ಅಲ್ಲದೆ ಈ ಭಾಗದಲ್ಲಿ ವಿಶೇಷವಾಗಿ ದೊಡ್ಡ ಸಮುದಾಯ ಭವನ ನಿರ್ಮಾಣಕ್ಕೆ ಗ್ರಾಮದವರ ಬೇಡಿಕೆಯಾಗಿದ್ದು, ಸ್ಥಳ ನೀಡಿದರೆ ಅನುದಾನ ನೀಡುತ್ತೇವೆ ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು.